ಶ್ರಾವಣ ಅಂತೂ ಬಂದೇ ಬಿಡ್ತು. ನೋಡ್ತಾ ನೋಡ್ತಾ ಇದ್ದ ಹಾಗೆ ಶ್ರಾವಣ ಬಂದ ಮೇಲೆ ನಮ್ಮ ಹಿಂದೂಗಳಿಗೆ ಒಂದಾದ್ಮೇಲೆ ಒಂದು ಹಬ್ಬ ಸಾಲಿಡ್ ಬರ್ತಾನೆ ಇರುತ್ತಲ್ವ. ಹಾಗಾದರೆ ಹಬ್ಬಗಳು ಬಂದಮೇಲೆ ಸ್ವೀಟ್ ಅಂತೂ ಮಾಡಲೇಬೇಕಾಗುತ್ತೆ. ನಾವು ಸಿಂಪಲ್ ಆಗಿರುವಂಥ ಒಂದು ಸ್ವೀಟ್ ಮಾಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಇಲ್ಲಿ ನಾನು 2 ಕಪ್ ಆಗೋಷ್ಟು ಹಸಿ ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಶುಗರು, ಹಾಲು ಮತ್ತು ಹಾಲಿನ ಕೆನೆ ಮತ್ತು ಮಿಲ್ಕ್ ಪೌಡರ್, ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ. ಇವಾಗ ನಾನೊಂದು ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೊಂದು 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಅದು ಕರಗಿದ ಮೇಲೆ ಅದಕ್ಕೆ ಕಾಯಿನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಸಿ ಕಾಯಿನ ನಾನು ತೊಗೊಂಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನೀವು ಒಣ ಕೊಬ್ಬರಿ ಕೂಡ ತೊಗೊಳ್ಬೋದು. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟೇ ಚೆನ್ನಾಗಿ ಹುರ್ಕೊಳ್ಬೇಕು. ಇದಕ್ಕೆ ಶುಗರು ಮತ್ತು ಮಿಲ್ಕ್ ಪೌಡರ್, ಏಲಕ್ಕಿ ಪೌಡರ್, ಮಿಲ್ಕ್ ಎಲ್ಲದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಿಲ್ಕ್ ಪೌಡರ್, ಏಲಕ್ಕಿ ಪೌಡರ್ನ ಒಂದು ಸಲ ಮಿಕ್ಸಿ ಮಾಡಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಗೇ ಸೇರಿಸ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಶುಗರೆಲ್ಲ ಕರಗಿದೆ, ಚೆನ್ನಾಗೆಲ್ಲ ಐಟಮು ಮಿಕ್ಸ್ ಆಗಿದೆ. ಇವಾಗ ತಳ ಹಿಡಿದೇ ಇರೋಂಗೆ ನೋಡ್ಕೊಳ್ಬೇಕು. ಹಾಗೆಯೇ ಇದು ತಳ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಈಗ ತಳ ಬಿಟ್ಕೊಳ್ತಾ ಇದೆ ನೋಡಿ, ಇದು ರೆಡಿಯಾಗಿದೆ. ಇಲ್ಲಿ ನಾನು ಕೇಕ್ ಮೊಳ್ಗೆ ಬಟರ್ ಪೇಪರ್ ಹಾಕಿಟ್ಕೊಂಡಿದ್ದೀನಿ. ನೀವು ಒಂದು ಪ್ಲೇಟಿಗೆ ತುಪ್ಪ ಸವರಿ ಕೂಡ ಹಾಕ್ಕೊಳ್ಬೋದು. ಹಾಕಿಬಿಟ್ಟು ಚೆನ್ನಾಗಿ ರೀತಿ ಸೆಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನೀವಿಲ್ಲಿ ಹಾಲು ಮತ್ತು ಹಾಲಿನ ಕೆನೆ ಹಾಕ್ಕೊಂಡಿರೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ನಾರ್ಮಲಾಗಿ ನಾವು ಶುಗರ್ ಆ್ಯಂಡ್ ಕಾಯಿ, ಏಲಕ್ಕಿ ಪುಡಿನ ಹಾಕಿ ಮಾಡ್ತೀವಲ್ವ, ಇದನ್ನು ನೀವು ಸೇರಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಬಟ್ ತುಂಬ ದಿನ ಇಟ್ಕೊಂಡು ತಿನ್ನಬೇಕು ಅನ್ನೋರು ಹಾಲು ಮತ್ತು ಹಾಲಿನ ಕೆನೆಯನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನಾನಿದು ಕೂಲ್ ಆಗಿದೆ. ಒಂದು 10 ಮಿನಿಟ್ಸ್ ಆದಮೇಲೆ ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆಯೇ ಟೈಮ್ ಕೂಡ ಜಾಸ್ತಿ ಬೇಡ. ಆ ಶ್ರಾವಣದಲ್ಲಿ ನಮಗೆ ತುಂಬ ಕೆಲಸ ಇದ್ದೇ ಇರುತ್ತೆ. ಹಾಗಂತ ಹೇಳಿ ದೇವರಿಗೆ ನೈವೇದ್ಯ, ಹಾಗಾದರೆ ಮನೆಗೆ ಗೆಸ್ಟ್ ಬರ್ತಾನೆ ಇರ್ತಾರೆ, ಸ್ವೀಟ್ ಅಂತೂ ಮಾಡಲೇಬೇಕಲ್ವ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆಯೇ ಒಂದು ಲೈಕ್ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.